सभी को आदाब, सभी को नमस्ते, अस्सलाम वालेकुम। इधर के लिए बहुत बड़ी खुशखबरी आई है। आज नेहरू स्टेडियम में फुटबॉल टूर्नामेंट का इनॉग्रेशन हुआ है। यूथ कांग्रेस की तरफ से रखा गया है ये फुटबॉल टूर्नामेंट। बहुत ही अच्छा गेम चल रहा है, अभी अभी मैच स्टार्ट हुआ है। इस इनॉग्रेशन में मेरे साथ कई हमारे दोस्त, कई हमारे लीडर्स, विनोद अप्पे साहब और श्याम भाई, फिरोज खान और अतीक सिटी प्रेसिडेंट और कई यूथ लीडर्स आए हैं। आने वाले लीडर्स को तमाम बधाई। और बिदर की जनता को मैं एक छोटी सी रिक्वेस्ट करता हूँ, ये बहादुर गेम है फुटबॉल। यहाँ पर आकर आप मोबाइल में टाइम डालने से अच्छा है नेहरू स्टेडियम आके यहाँ पर मैच देखिए। आप ऑनलाइन देख रहे हैं, जो भी उनके माध्यम से कहता हूँ कि एक आज बहुत अच्छा टूर्नामेंट चालू हुआ है और बिल्कुल बिना टिकट के रखा गया है। बिदर की जनता के फ्री कास्ट आप एंजॉय करिए। और जो फुटबॉल जो गेम है, ये गेम इसकी कितनी भी तारीफ किए तो कम है, क्योंकि ये एक ऐसा स्पोर्ट्स है जो भी ये गेम में इन्वॉल्वमेंट लेता है और खेलता है वो बहुत ही चुस्त और फास्ट रहता है। क्योंकि हमारे लोगों में बोलते हैं सुबह उठकर एक्सरसाइज करना फजर की नमाज के साथ ही, ये वो गेम है, वो बहादुर आदमी गेम खेल सकता है। जो आदमी बात करता है और लोगों को दिशा दिखाता है वो गेम नहीं खेल सकता। ये सिर्फ वही गेम खेलता है जो मेहनत करके पसीना बहाना जानता है। मैं आप लोगों से, नौजवान बच्चों से छोटी सी रिक्वेस्ट भी करता हूं कि आपके एजुकेशन के साथ साथ आप स्पोर्ट्स में भी दिल लगाइए, क्योंकि फुटबॉल, हॉकी, वॉलीबॉल ये गेम्स ऐसे गेम है आदमी हमेशा फिट रहता है इसमें। आपकी उम्र के हिसाब से आप जरूरी है कि मायूस नहीं होना कि मेरा फैट इतना है। आप जो भी है, आपका जैसा भी फिटनेस है उसी तरह थोड़ा सा टाइम दीजिए। मैं इतना कहते मेरी अपनी बात खत्म करता हूं। ಇಂದು ಬೀದರ್ ನಗರದಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ಬೀದರ್ ಸೌತ್ ಯೂತ್ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹೋದರ ಇಮ್ರಾನ್, ಅತೀಕ್, ಗೋಪಾಲ್ ದೊಡ್ಡಿ ಹಾಗೂ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತ ಸಹೋದರಾದ ಗೌಸುದ್ದೀನ್ ಸಾಹೇಬ್ರು, ಶಾಮಣ್ಣ ಬಂಬುಳ್ಗಿ ಅವರು ಹಾಗೂ ಇಲ್ಲಿ ಇರುವಂತ ಎಲ್ಲ ನಮ್ಮ ಸಹೋದರರಿಗೆ ಧನ್ಯವಾದ ತಿಳಿಸುತ್ತಾ, ಈ ದಿನ ಒಂದು ಯುವಕರಿಗೆ ಒಂದು ಹುರಿದುಂಬಿಸುವಂತ ಒಂದು ಇವತ್ತು ಫುಟ್ಬಾಲ್ ಗೇಮ್ ಅನ್ನು ಇವತ್ತು ಇಮ್ರಾನ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನೋಡ್ತೀವಿ, ಇವತ್ತು ಯುವಕರೆಲ್ಲ ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಇವತ್ತು ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ. ಇವತ್ತು ಆನ್ಲೈನ್ ಗೇಮ್ ಆಡಿ ಎಷ್ಟೋ ಜನ ಇವತ್ತು ಯುವಕರು ಇವತ್ತು ಪ್ರಾಣ ಕಳ್ಕೊಂಡ್ ಬಿಟ್ಟಿದ್ದಾರೆ. ಪ್ರಾಣ ಕಳ್ಕೊಂಡ್ ಬಿಟ್ಟು ಅದೇ ರೀತಿ ಅವರು ಇವತ್ತು ಇದ್ದಂತ ಸಂಪತ್ತು, ದುಡ್ಡು ಎಲ್ಲ ಕಳ್ಕೊಂಡ್ ಬಿಟ್ಟು ಇವತ್ತು ಮಾನಸಿಕ ದೌರ್ಬಲ್ಯಕ್ಕೆ ಅವ್ರು ಬಲಿ ಆಗ್ತಾ ಇದ್ದಾರೆ. ಇವತ್ತು ಈ ರೀತಿ ಕ್ರೀಡೆಗಳು ಇವತ್ತು ಮಾಡ್ತಾ ಇದ್ರೆ ಯುವಕರಿಗೆ ಒಂದು ಹುಮ್ಮಸ್ಸು ಬರುತ್ತೆ. ಇವತ್ತು ನಮ್ದು ಗೋಸುದ್ದೀನ್ ಸಾಹೇಬ್ರು ಹೇಳಿದ್ರು, ಇವತ್ತು ಇದೊಂದು ಹಾರ್ಡ್ ವರ್ಕ್ ಎಲ್ಲಕ್ಕ. ಇವತ್ತು ಫುಟ್ಬಾಲ್ ಅಂದ್ರೆ ಎಲ್ಲಕ್ಕ ಹಾರ್ಡ್ ವರ್ಕ್, ಬಹಳ ಮೈನತ್ ಬೇಕಾಗತ್ತೆ ಇದಕ್ಕ. ಅದಕ್ಕೋಸ್ಕರ ದಯಮಾಡಿ ಯುವಕರು ಎಲ್ಲ ಇವತ್ತು ಸ್ಪೋರ್ಟ್ಸ್ ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಮೊಬೈಲ್ ಅಲ್ಲಿ ಕೂತು ನೀವು ಎಷ್ಟು ಗೇಮ್ ಮಾಡಿ, ಆನ್ಲೈನ್ ಗೇಮ್ ಮಾಡಿದ್ರೆ ನೀವು ಚೀಟಿಂಗ್ ಮಾಡಿ ಇವತ್ತು ಹಾಳಾಗ್ತಾ ಇರ್ತೀರಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಇವತ್ತು ಇಮ್ರಾನ್ ಮಾಡಬಹುದು ಮತ್ತು ಬೇರೆ ಬೇರೆ ಎಲ್ಲಾ ಸಂಘಟನೆದವರು, ಇವತ್ತು ಆರ್ಗನೈಸೇಷನ್ ದವರು ಬಿ ಸ್ಪೋರ್ಟ್ಸ್ ಕಡೆ ಒತ್ತು ಕೊಟ್ರೆ ಇವತ್ತು ಯುವಕರು ಇವತ್ತು ಬೇರೆ ಬೇರೆ ದುಶ್ಚಟಕ್ಕೆ ಬಲಿಯಾಗಲ್ಲ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಸೌತ್ ಫುಟ್ಬಾಲ್ ಟೀಮ್ ನಮ್ಮ ಇರ್ಫಾನ್ ಖಾನ್ ಏನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರೇನು ಹಮ್ಮಿಕೊಂಡಿದ್ದಾರೆ. ಇದು ನಾ ಕೇಳ್ತಾ ಇದ್ದೆ, ಏನ್ ಹೆಂಗ್ ವಿಚಾರ ಬಂತು ಖಾನ್ ಅವರೇ ನಿಮ್ಗೆ ಅಂತ ಹೇಳಿದ್ರ, ನಮ್ಮ MP ಅವರು ಯೂತ್ MP ಅವರು ಸಾಗರ್ ಖಂಡೆ ಅವರ ಆದೇಶ ಮೇಲೆ ನಾನು ಮಾಡಿದೆ ಅಣ್ಣ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಯುವಕರು ಬಹಳಷ್ಟು ದಾರಿ ತಪ್ಪಲತ್ತಾರ ಎಲ್ಲ ಬೇರೆ ಬೇರೆ ಚಟಗಳಲ್ಲಿ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ನಮ್ಮ ವಿನೋದ್ ಅಪ್ಪೇರು ಹೇಳಿದ್ರು, ಇದು ಫುಟ್ಬಾಲ್ ಅಂದ್ರೆ, ಕ್ರಿಕೆಟ್, ವಾಲಿಬಾಲ್ ಅಂದ್ರೆ ಇದು ಅಲರ್ಜಿ ಇದ್ದಪ್ಪ ಹುಡುಗರಿಗೆ ಇದೆಲ್ಲ ಹೆಂಗ ಬಾಡಿ ಫಿಟ್ ಇರ್ತದೆ. ಇದು ಬಾಡಿ ಫಿಟ್, ಚಟಗಳು ಸುಮಾರು ಇರಲ್ಲ. ಅಸಲಕ್ಕೆ ಇದು ಎಲ್ಲ ಇರ್ಫಾನ್ ಖಾನ್ ಅಪ್ಲೆ ಎಲ್ಲರಿಗೆ ಎಲ್ಲ ಯೂತ್ ಟೀಮ್ ಏನದ ಇದೇ ತರ ಎಲ್ಲರಿಗೆ ಬುದ್ಧಿ ಬರ್ಲಿ ಅಂತ ಹೇಳಿ ನಾನು ಇದೇ ಟೀಮ್ ಅಲ್ಲಿ ಹಮ್ಮಿಕೊಂಡಿದಾರ ಈ ಸ್ಟೇಡಿಯಂದಲ್ಲಿ. ಮತ್ತೆ ಎಲ್ಲರೂ ಇದೇ ತರ ಅಪ್ಲೆ ಟೀಮಿನ ಇವರು ನಮ್ಗೆ ಇರ್ಫಾನ್ ಖಾನ್ ಅಪ್ಲೆ ಎಲ್ಲರಿಗೆ ನಾಲೆಜ್ ಬಂದು ಇದು ಆಟ ಆಡ್ಸಪ್ಲೆ ಆಗ್ಲಿ. ಇನ್ನು ಮುಂದೆ ಇರ್ಫಾನ್ ಅಂದ್ರೆ ನಮ್ದು ಸೌತ್ಲಿಂದ ಒತ್ತಲಿಂದ ಮಾಡ್ಸ್ಲತ್ತಾರ ಅವರು. ನಮ್ಗೆ ಬಹಳ ಧನ್ಯವಾದ. ನಮ್ ಕಾರ್ಸಿ ಗೆಸ್ಟ್ ಮಾಡಿ ನಮ್ಮ ಪುರಸಭೆ ಅಧ್ಯಕ್ಷರಿಗೆ, ನಮ್ಮ ವಿನೋದ್ ಅಪ್ಪೆ ಅವರಿಗೆ ನಮ್ಗೆ ಕರೆದೇನು ಉದ್ಘಾಟನೆ ಮಾಡಿಸಿದಾರ. ಅವರಿಗೆ ನಾನು ಇನ್ನ ಮುಂದೆ ಬೆಳಿಲಿ ಹುಡುಗರು ಅಂತೇಳಿ ನಾನು ಶುಭವನ್ನು ಹಾರೈಸಿ ನಾನು ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬೀದರ್ ದಕ್ಷಿಣ ಯುವ ಕಾಂಗ್ರೆಸ್ ವತಿಯಿಂದ ಫುಟ್ಬಾಲ್ ಟೂರ್ನಿಮೆಂಟ್ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬೀದರ್ ನಗರಸಭೆ ಅಧ್ಯಕ್ಷರಾದಂತಹ ಗೌಸುದ್ದೀನ್ ಅವರು ಮತ್ತು ನಮ್ಮ ಅಣ್ಣರಾದಂತ ವಿನೋದ್ ಅಪ್ಪೆ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮತ್ತು ಶಾಮಣ್ಣ ಬಂಬಳ್ಗಿ ಅವರು ಬಂದಿದ್ದಾರೆ.
ಇದೇ ರೀತಿ ನಾವು ಮುಂಬರುವ ದಿನಮಾನಗಳಲ್ಲಿ ಯುವಕರಿಗೆ ಉರಿ ತುಂಬುವಂತ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತೂ ಫುಟ್ಬಾಲ್ ಟೂರ್ನಿಮೆಂಟ್ ಎಲ್ಲರೂ ಒಂದು ಬೀದರ್ ನೆಹರು ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಬಂದು ನೋಡಬೇಕೆಂದು ತಮ್ಮ ಮಾಧ್ಯಮ ಮುಖಾಂತರ ಹೇಳಿ ಧನ್ಯವಾದ.